ನೀವು ಸಿಟ್ರೋಯಿನ್ ಕಾರ್ ತೊಗೋಬೇಕು ಅಂತ ಆಸೆ ಪಡ್ತಿದ್ದೀರಾ? ಹಾಗಾದರೆ ನಿಮ್ಮ ಮನಸ್ಸಲ್ಲಿ ಬಹಳ ಪ್ರಶ್ನೆಗಳಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಇರುತ್ತೆ. ಮೈಲೇಜ್ ಅದರಲ್ಲಿ ಒಂದು ಪ್ರಶ್ನೆ ಇರ್ಬೋದು. ಸೊ ಕಂಪ್ನಿ ಹೇಳೋ ಮೈಲೇಜ್ ಬೇರೆ, ಆದರೆ ನಾನು ಕೊಡೋ ರಿಯಲ್ ಓನರ್ ಡೇಟಾ ಬೇರೆ. ಸೊ ನಿಜವಾಗ್ಲೂ ಎಷ್ಟು ಮೈಲೇಜ್ ಸಿಗುತ್ತೆ ನಿಮ್ಮ ಸಿಟ್ರೋಯಿನ್ ಕಾರಲ್ಲಿ? ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಈ ವಿಡಿಯೋ. ನಮಸ್ಕಾರ ಎಲ್ಲರಿಗೂ. ನಾನು ಅಜಿತ್ ಕಟ್ಟೆ, ಸಿದ್ರಿ ಟೈರ್ಸ್ಗೆ ಸ್ವಾಗತ. ಕಂಪ್ನಿ ಹೇಳೋ ಪ್ರಕಾರ ಈ ಕಾರ್ಗಳು ಸುಮಾರು 18ರಿಂದ 19 ಬರುತ್ತೆ ಅಂತ ಹೇಳ್ತಾರೆ. ಆದರೆ ನಾನು ಮಾಡಿರೋ ನನ್ನ ಓನ್ ಕಾರ್ ಸಿಟ್ರೋಯಿನ್ C3X ಶೈನ್ ಟರ್ಬೋ ಹಾಗೂ ಬೇರೆ ಓನರ್ಸ್ಗಳ ಇಂಟರ್ವ್ಯೂ ಸುಮಾರು ನಾನು 60, 65, 70 ಓನರ್ ಅಷ್ಟು ಡೇಟಾ ಇದೆ ನನ್ನ ಹತ್ರ ಅಕ್ರಾಸ್ ಇಂಡಿಯಾ. ಸೊ ಎಲ್ಲರೂ ಹೇಳೋ ಪ್ರಕಾರ ಮೈಲೇಜು ಸಿಟಿಲಿ ಸುಮಾರು 12 to 13 ಬರುತ್ತೆ. 10 to 12 ಬರುತ್ತೆ ಸಿಟಿಲಿ ಟರ್ಬೋ ಇಂಜಿನಲ್ಲಿ. ಹಾಗೂ ನೀವು C3X ಅಲ್ಲಿ ಹೇಳ್ತಿರೋದು. ನೀವು ಬಸಾಲ್ಟ್ ಅಲ್ಲಿ ಹೋದರೆ ಸುಮಾರು 10 to 11 ಬರುತ್ತೆ. ಹಾಗೂ ಏರ್ ಕ್ರಾಸಲ್ಲಿ ಸಿಂಗಲ್ ಡಿಜಿಟ್ಸ್ ಬರ್ಬೋದು, ಬಿಕಾಸ್ ಅದು ಬಿಗ್ಗರ್ ವೆಹಿಕಲ್, ದೊಡ್ಡ ವೆಹಿಕಲ್, ಅದು ಹೆವಿ ಕೂಡ. ಅದೇ ಹೈವೇಲಿ ಗೇಮ್ ಟರ್ನ್ ಆಗುತ್ತೆ. ನೀವು ಹೈವೇಲಿ ಟರ್ಬೋ ಇಂಜಿನ್ನು ಆರಾಮಾಗಿ 20-21 ಬರೋ ಚಾನ್ಸ್ ಜಾಸ್ತಿ ಇದೆ. 18 ಅಂತೂ ಮಿನಿಮಮ್ ಬಂದೇ ಬರುತ್ತೆ, ಖಂಡಿತ ಬರುತ್ತೆ. ನನಗೊಬ್ಬರು ಓನರ್ ಪರಿಚಯ ಇದ್ದಾರೆ ದಾವಣಗೆರೆಯಿಂದ, ಅವ್ರಿಗೆ 29 ಬಂದಿದೆ ಟರ್ಬೋ ಮ್ಯಾನ್ಯುವಲಲ್ಲಿ. ನಂಬ್ತೀರಾ? ಸೊ ಇದು ಟರ್ಬೋ ಇಂಜಿನ್ ಕೆಪಾಸಿಟಿ ಸಿಟ್ರೋಯಿನ್ದು. ಸೊ 1.2 ಲೀಟರ್ ಪ್ಯೂರ್ ಟೆಕ್ ಟರ್ಬೋ ಇಂಜಿನ್. ಅದೇ ಆಟೋಮ್ಯಾಟಿಕ್ ವೇರಿಯಂಟ್ಸಲ್ಲಿ ಮೈಲೇಜ್ ಸ್ವಲ್ಪ ಕಮ್ಮಿ ಆಗುತ್ತೆ. ಟಾರ್ಕ್ ಕನ್ವರ್ಟರ್ ಗೇರ್ ಬಾಕ್ಸು ನಿಮಗೆ ಸಿಟಿಲಿ ಸುಮಾರು 8ರಿಂದ 10 ಬರ್ಬೋದು. ಹೈವೇಲಿ ಒಂದು 16ರಿಂದ 18 ಬರ್ಬೋದು. ಇನ್ನೊಂದು ಇಂಜಿನ್ ಇದೆ, ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ನು. ಅದು 1.2 ಲೀಟರು 3 ಸಿಲಿಂಡರು. ಇದರಲ್ಲಿ ಮೈಲೇಜು ನಿಮಗೆ ಆಲ್ಮೋಸ್ಟ್ ಬೇರೆ ಮಾರುತಿ ಕಾರ್ಗಳು ಹಾಗೂ ಈ ಟಾಟಾ ಕಾರ್ಗಳು, ಹ್ಯುಂಡೈ ಅದರಷ್ಟೇ ಬರುತ್ತೆ. ಆರಾಮಾಗಿ ನಿಮಗೆ 16ರಿಂದ 20 ಬರುತ್ತೆ. ಅವ್ರು ಮೇ ಬಿ 22 ಬರ್ಬೋದೇನೋ. ಕೆಲವು ಓನರ್ಸ್ ರಿಪೋರ್ಟ್ ಮಾಡಿದ್ದಾರೆ 21, 22 ಅಂತ. ಬಟ್ ಸಿಟಿಲಿ ಆರಾಮಾಗಿ ನಿಮಗೆ 14 ಅಂತೂ ಬಂದೇ ಬರುತ್ತೆ. 14 to 18 ಆರಾಮಾಗಿ ಬರುತ್ತೆ. ಬಿಕಾಸ್ ಇದೆಲ್ಲ 3 ಸಿಲಿಂಡರ್ ಕಾನ್ಫಿಗರೇಷನ್ ಇರೋದ್ರಿಂದ ದೇ ಆರ್ ಮೆಂಟ್ ಫಾರ್ ಮೈಲೇಜ್ಗೋಸ್ಕರ ಮಾಡಿರೋದು. ಹಾಗೂ ಅದರ ಈ ಮೈಲೇಜ್ ಜೊತೆ ಸಿಟ್ರೋಯಿನ್ ಕಾರ್ಸ್ಗಳು ಕಂಫರ್ಟ್ ಕೊಡುತ್ತೆ. ಸಸ್ಪೆನ್ಷನ್ನು ತುಂಬ ಕಂಫರ್ಟಬಲು. ಆ್ಯಂಡ್ ಸಿಟಿಯಲ್ಲಿ ಹೇಳಿ ಮಾಡಿಸಿದ್ದ ಕಾರ್ ಥರ ಇದೆ. ಆಟೋಮೆಟಿಕ್ ಗೇರ್ ಬಾಕ್ಸ್, ವೆರಿ ಸ್ಮೂತು, ಸಖತ್ ಎಫಿಷಿಯೆಂಟ್ ಆಗಿದೆ. ಹೈವೇಲಿ ಅಂತೂ ನಿಮ್ಗೆ ಕ್ರೂಸ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗೋದೇ ಇಲ್ಲ. ಸೊ ಮೈಲೇಜ್ ವಿಷಯದಲ್ಲಿ ಇದೊಂದು ವಿಷಯ ತಿಳಿಸ್ಕೊಡ್ಬೇಕು ಅಂತ ನಿಮಗೆ ಆಸೆ. ಹಾಗೂ ಶೋರೂಮಲ್ಲಿ ಏನು ಹೇಳ್ತಾರೆ ಅದನ್ನು ನಂಬೇಡಿ ದಯವಿಟ್ಟು. ಅದು ARAI ಇದರ ನಂಬರ್ಸ್ ಇರುತ್ತೆ. ಯಾವುದೇ ಬ್ರ್ಯಾಂಡ್ ತೊಗೊಳ್ಳಿ, ಸ್ಕೋಡಾ ತೊಗೊಳ್ಳಿ, ವೋಕ್ಸ್ವ್ಯಾಗನ್ನು, ಟೊಯೋಟೋ, ಎಲ್ಲ ಕಡೆ ಅವ್ರು ಕ್ಲೇಮ್ ಮಾಡೋ ಮೈಲೇಜೇ ಬೇರೆ, ಬಟ್ ನಿಮ್ಗೆ ಸಿಗೋ ಕೈಯಲ್ಲಿ ಮೈಲೇಜೇ ಬೇರೆ. ಈ ಮೈಲೇಜ್ ಯಾಕೆ ವೇರಿ ಆಗುತ್ತೆ ಗೊತ್ತಾ? ಮಲ್ಟಿಪಲ್ ಪ್ಯಾರಾಮೀಟರ್ಸಿಂದ. ಒಂದು, ನಿಮ್ಮ ಡ್ರೈವಿಂಗ್ ಕಂಡೀಷನ್, ನಿಮ್ಮ ಡ್ರೈವಿಂಗ್ ಸ್ಟೈಲ್. ಇವತ್ತಿರೋ ಡ್ರೈವಿಂಗ್ ಕಂಡೀಷನು ನಾಳೆ ಇರಲ್ಲ. ಎಕ್ಸಾಂಪಲ್, ಇವತ್ತು ಅದೇ ದಾರಿಯಲ್ಲಿ ಟ್ರಾಫಿಕೇ ಇರಲ್ಲ, ಖಾಲಿ ರೋಡು. ನೀವು ಎಫಿಷಿಯೆಂಟಾಗಿ ಹೋದರೆ ಮೈಲೇಜ್ ಬೇರೆ ಕೊಡುತ್ತೆ. ಆದರೆ ಮಾರನೇ ದಿನ ಬಂಪರ್ ಟು ಬಂಪರ್ ಟ್ರಾಫಿಕ್, ಸೇಮ್ ರಸ್ತೆ, ಸೇಮ್ ದಾರಿ, ಆಯಿತಾ? ಸೊ ಅದರಿಂದ ಏನಾಗುತ್ತೆ, ಮೈಲೇಜ್ ಬೇರೆ ಆಗೇ ಆಗುತ್ತೆ. ಇನ್ನೊಂದು ಸಾಧ್ಯತೆ ಏನು ಗೊತ್ತಾ? ನಿಮ್ಮ ಡ್ರೈವಿಂಗ್ ಕಂಡೀಷನ್. ನೀವು ತುಂಬ ರ್ಯಾಶಾಗಿ ಓಡಿಸಿದ್ರೆ ಆವಾಗ ಮೈಲೇಜ್ ಡ್ರಾಪ್ ಆಗೇ ಆಗುತ್ತೆ. ಯಾಕಂದರೆ ಜಾಸ್ತಿ ಆಕ್ಸಿಲೇಟರ್ ಕೊಟ್ಟಷ್ಟು ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ, ಸೊ ಮೈಲೇಜ್ ಕಮ್ಮಿ. ನೀವು ಎಷ್ಟು ನಿಧಾನಕ್ಕೆ, ಎಷ್ಟು ಎಫಿಷಿಯೆಂಟಾಗಿ ಗೇರ್ ಚೇಂಜ್ ಮಾಡ್ತೀರಾ ಆ್ಯಂಡ್ ಎಷ್ಟು RPM ಗಾಡಿ ಓಡಿಸ್ತೀರಾ, ಅದ್ರ ತಕ್ಕಂಗೆ ನಿಮ್ಮ ಮೈಲೇಜ್ ಮ್ಯಾಟ್ರ್ ಆಗುತ್ತೆ. ಕೆಲವು ಸಲ ಏನಾಗುತ್ತೆ, ನೀವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅನ್ಟುವರ್ಡ್ ಇನ್ಸಿಡೆಂಟ್ಸ್ ಬರುತ್ತೆ. ಈಗ ಆಕ್ಸಿಡೆಂಟ್ ಇರ್ಬೋದು, ರೋಡ್ ಬ್ಲಾಕ್ ಇರ್ಬೋದು, ಇದೆ ಬೇರೆ ಬೇರೆ ಸಾಧ್ಯತೆಗಳು. ಅದರಿಂದ ಏನಾಗುತ್ತೆ, ನಿಮ್ಮ ಮೈಲೇಜು ಗ್ಯಾರಂಟಿ ವೇರಿ ಆಗುತ್ತೆ. ಬಿಕಾಸ್ ಮೋರ್ ನಂಬರ್ ಆಫ್ ಬ್ರೇಕ್ಸ್, ಎಷ್ಟು ಸ್ಟಾಪ್ ತೊಗೊತೀರೋ ಅಷ್ಟು ಮೈಲೇಜ್ ವೇರಿಯೇಷನ್ನು, ಅಷ್ಟು RPM ಪಿಕಪ್ಪು, ಫ್ಯೂಯಲ್ ಕಟ್ ಆಗುತ್ತೆ, ಫ್ಯೂಯಲ್ ಮತ್ತು ಫ್ಲೋ ಆಗಬೇಕು. ಸೊ ಮೈಲೇಜ್ ಡೆಫಿನೆಟ್ಲಿ ನಿಮಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ಸ್ಮೂತ್ ಡ್ರೈವಿಂಗ್ ಕಂಡೀಷನಲ್ಲಿ ನಿಮಗೆ ಮೈಲೇಜು ಚೆನ್ನಾಗೇ ಬರುತ್ತೆ. ಅದಕ್ಕೆ ಹೇಳೋದು, ದಯವಿಟ್ಟು ಗಾಡಿ ಓಡಿಸ್ಬೇಕಾದ್ರೆ ನೀವು ಮೈಲೇಜ್ ಕಾನ್ಷಿಯಸ್, ಮೈಲೇಜ್ ಗಮನ ಇಟ್ಕೊಂಡು ಓಡಿಸಿದ್ರೆ ಡೆಫಿನೆಟ್ಲಿ ನೀವು
ಸ್ಮೂತ್ ಗೇರ್ ಶಿಫ್ಟ್ ಮಾಡಬೇಕಾಗತ್ತೆ, ಹಾಗೂ ನಿಮ್ಮ ಆ್ಯಕ್ಸಲೇಟರು ಲಿಮಿಟೆಡ್ ಆಗಿರಬೇಕು. ಅವಾಗ ಮಾತ್ರ ನಿಮಗೆ ಚೆನ್ನಾಗಿರೋ ಮೈಲೇಜ್ ಸಿಗುತ್ತೆ. ನೀವು ಸ್ಪೀಡಾಗಿ ಹೋಗಬೇಕು, 150 180 ಹೋಗ್ತೀನಿ ಅಂದರೆ ಮೈಲೇಜ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ಗಮನಕ್ಕೆ ಇಟ್ಕೊಂಡು ದೆನ್ ನೀವು ಮೈಲೇಜ್ ಒಂದು ಊಹೆ ಮಾಡ್ಬೋದು ಎಷ್ಟು ಬರುತ್ತೆ ಅಂತ. ಸೊ ನಿಮ್ಮಲ್ಲಿ ಬೇರೆ ಏನಾರು ಪ್ರಶ್ನೆಗಳಿದ್ದರೆ ಸಿಟ್ರಾನ್ ಕಾರ್ಗಳ ಬಗ್ಗೆ ಒಂದು ಇನ್ಸ್ಟಾಗ್ರಾಮಲ್ಲಿ DM ಹಾಕಿ ಅವ್ರು ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ. ನಿಮಗೆ ದಯವಿಟ್ಟು ನಾನು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಹಾಗೂ ನನ್ನ ಚಾನಲಲ್ಲಿ ಹಲವಾರು ಸಿಟ್ರಾನ್ ಕಾಂಟೆಂಟ್ ಇದೆ ಆಗಲೇ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಅದನ್ನು ಮಾಡಬೇಕು ಅಂತ ಪ್ಲ್ಯಾನ್ ಇದೆ, ಬಟ್ ಟೈಮ್ ಸಿಗ್ತಾಯಿಲ್ಲ. ಬಟ್ ಆದಷ್ಟು ಬೇಗ ನಾನು ಎಷ್ಟು ನನ್ನ ಕೈಲಾಗುತ್ತೋ ಅಷ್ಟು ಕನ್ನಡ ವೀಡಿಯೋಸು ಮಾಡ್ತೀನಿ. ಓಕೆ, ನಿಮ್ಮ ಸಪೋರ್ಟ್ ಬೇಕು ನನಗೆ. ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಿಟ್ರಾನ್ ಕಾರ್ಗೂ ಟೆಸ್ಟ್ ಡ್ರೈವ್ ಮಾಡಿ ಬಿಫೋರ್ ಯು ಬೈ ಇಟ್. ಥ್ಯಾಂಕ್ ಯು. ಸಿಗೋಣ ಮತ್ತೆ. ಬಾಯ್.